ಸಿದ್ದಕುಲ ಚಕ್ರವರ್ತಿ ಶ್ರೀ ಸದ್ಗುರು ವಿಶ್ವರಾಧ್ಯರ ಮತ್ತು ಧರ್ಮಪತ್ನಿ ಮಾತು ಶ್ರೀ ಬಸವಾಂಬೆ ತಾಯಿಯವರ 74ನೇ ಜಾತ್ರಾ ಮಹೋತ್ಸವ ಹಾಗೂ ಜೋಡು ರಥೋತ್ಸವದ ನಿಮಿತ್ತವಾಗಿ ದಿನಾಂಕ 13-3-2025 ರಿಂದ ದಿನಾಂಕ 22-3-2025 ಪ್ರತಿದಿನ ರಾತ್ರಿ 8 ಗಂಟೆಗೆ ಶ್ರೀ ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಸಾಗಿ ಬರಲಿದ್ದು, ದಿನಾಂಕ 21-3-2025 ಶುಕ್ರವಾರ ಶಾಖಾಪುರ ಪೂಜ್ಯರ ಲೋಕ ಕಲ್ಯಾಣಾರ್ಥ ಮಹಾಪಾದಯಾತ್ರೆ ಮಾತೋಶ್ರೀ ಬಸವಾಂಬೆ ತಾಯಿಯವರ ಜನ್ಮಸ್ಥಳ ಸುಕ್ಷೇತ್ರದಿಂದ ಜೋಗೂರಿನಿಂದ ಮುಕ್ತಿ ಕ್ಷೇತ್ರ ಶಾಖಾಪುರದವರೆಗೆ ದಿನಾಂಕ 23-3-2023 ರವಿವಾರ ಸಂಜೆ 6 ಗಂಟೆಗೆ ಜೋಡು ರಥೋತ್ಸವ ಹಾಗೂ ರಾತ್ರಿ 8 ಗಂಟೆಗೆ ಧರ್ಮಸಭೆ ಜರುಗಲಿದ್ದು, ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮದ್ ಉಜ್ಜಯಿನಿ ಶಿವಸನಾದೀಶ್ವರ ಶ್ರೀ 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 1008 ಜಗದ್ಗುರು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ರಾಜದೇಸಿ ಕೇಂದ್ರ ಭಾಗತ್ಪಾದಗಳವರು ವಹಿಸಲಿದ್ದು, ಕಾರ್ಯಕ್ರಮದ ನೇತೃತ್ವವನ್ನು ಶಿವಾಚಾರ್ಯ ರತ್ನಶ್ರೀ ಶಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು, ಶ್ರೀ ಸದ್ಗುರು ವಿಶ್ವರಾಧ್ಯರ ತಪೋವನ ಮಠ ಶಾಖಾಪುರ ಇವರ ಸದಿಚ್ಛೆಯ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳು ಜರುಗುವವು. ದಿನಾಂಕ 23-3-2025 ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ವಿಶ್ವ ಬಸವಾಂಬೆ ಪ್ರಶಸ್ತಿ ಪ್ರದಾನ ಸಮಾರಂಭ ರಾತ್ರಿ 10 ಗಂಟೆಗೆ ಸಿದ್ದಪುರುಷ ಶ್ರೀ ಸದ್ಗುರು ವಿಶ್ವರಾಧ್ಯರ ಮಹಾತ್ಮೆ ಎಂಬ ಆಧ್ಯಾತ್ಮಿಕ ನಾಟಕ ಪ್ರದರ್ಶನವಿರಲಿದ್ದು, ದಿನಾಂಕ 24 ಜಾನುವಾರು ಜಾತ್ರೆ ಹಾಗೂ ಜಂಗಿ ಕುಸ್ತಿಗಳು ಜರುಗಲಿದ್ದು, ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾಡಿನ ಹಲವರು ಮಠಾಧೀಶರು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ವರದಿ ರವಿಕುಮಾರ ಮಾರಡಗಿ. ಅವ್ರಿಗೆ ಏನು ವೈರಾಗ್ಯ ಬಂತು ಗೊತ್ತಿಲ್ಲ. ಮುದ್ದಲದ ಗಿಡಿ ಅಂದ್ರೆ ಪಶ್ಚಿಮದ ಗಿರಿ ಅಂತ ಹೇಳಿದ್ರೆ ಇದು ಪಶ್ಚಿಮ ಭಾಗಕ್ಕೆ ಬರ್ತದೆ. ಪಶ್ಚಿಮದ ಗಿರಿಯಲ್ಲಿ ಮುದ್ದಲದ ಗಡಿಯ ದಡಿಯಲ್ಲಿ ಅಂದ್ರೆ ಅದು ವಿಶ್ವರಾಧ್ಯರಲ್ಲಿ ಬಂದಿರತಕ್ಕಂಥ ಸ್ಥಾನ ಹೆಂಗಂದ್ರೆ ಒಂದು ಕಾಡು, ಅಗಲತೆ ಬರ್ತಿರ್ಲಿಲ್ಲ ಅಂತ ಒಂದು ಭಯಾನಕವಾಗಿರ್ತಕ್ಕಂಥ ಈ ಕಾಡಿನೊಳಗೆ ಒಂದು ಮುದ್ದಲದ ಗಿಡದಡಿಯಲ್ಲಿ ಅವರು ಕುತ್ಕೊಳ್ತಾರೆ. ವಿಶ್ವರಾಧ್ಯರು ಕುಂತಿದ್ದನ್ನ ಯಾರಿಗೂ ಗೊತ್ತಾಗಂಗಿಲ್ಲ. ಎಲ್ಲರೂ ಅಪ್ಪ ಎಕೋಡಾದ ಅಪ್ಪ ಎಲ್ಲಿ ಅದನ್ನು ತಿಳ್ಕೊಂಡು ಹುಡುಕಾಡುವಂಥ ಸಂದರ್ಭದೊಳಗೆ ಅವರ ಸೋದರಳಿಯನಾಗಿರ್ತಕ್ಕಂಥ ಸಿದ್ದರಾಮ ಬಸವಾಂಬೆ ತಾಯಿಯವರು ಏನು ಮಾಡ್ತಾರೆ, ಹುಡುಕಾಡ್ಕೊಂತ ಬರ್ತಾರೆ. ಬರೋದ್ರೊಳಗೆ ಅವರು ಹೆಂಗೆ ಕೂತ್ಕೊಂಡಿದ್ರು ಅಂತ ಕೇಳಿದರೆ, ಅವರು ಕುಂತಂಥ ಸ್ಥಿತಿ ನೋಡ್ಕೊಂಡ್ರೆ ಅವರಿಗೆ ಮೈ ತುಂಬ ಈ ಗೊರಲೆಗಳು ಹಚ್ಚಿಬಿಟ್ಟಿದ್ವು. ಮೈ ತುಂಬ ಗೊರಲೆಗಳು ಹತ್ತಿ ಉದುರಿದ್ರೆ ಆಗ ಭೂಮಿಗೆ ಜನ್ಮ ತಾಳಿರ್ತಕ್ಕಂಥ ಶಿಶುವಿನ ಚರ್ಮ ಹೇಗಿರ್ತದೋ ಆ ರೀತಿ ಒಳಗೆ ಕಂಡ್ರೂ ಕೂಡ ಹಿಂಗೆ ಹೊಡ್ಕೋತಿರ್ಲಿಲ್ಲ ಅಂತ ಹಿಂಗೆ ಅಳಿಗಾಡ್ತಿರೋ ಆ ನಮ್ಮನ್ನ ಕಠಿಣವಾಗಿರ್ತಕ್ಕಂಥ ಅನುಷ್ಠಾನವನ್ನು ಈ ತಪೋವನ ಮಹಾಮಠದೊಳಗೆ ತಪೋವನದಲ್ಲಿ ಮಾಡ್ತಾರೆ. ಆ ಸಂದರ್ಭದೊಳಗೆ ವಿಶ್ವರಾಧ್ಯರ ಅನುಷ್ಠಾನ ಮಾಡುವಂಥ ಸಂದರ್ಭದೊಳಗೆ ಅವರಿಗೆ ಶರ್ಪವೇ ಕವಲವಾಗಿರ್ತಿತ್ತು. ಬಸವಾಂಬೆ ತಾಯಿ ಸಿದ್ದರಾಮ ಶಿವಗಳು ಅವರಿಗೆ ಒಂದು ಆಜ್ಞೆ ಮಾಡ್ತಾರೆ, ನೀವು ಬರಬೇಕಾದ್ರೆ ಬರ್ತಾರೋ ಬರಂಗಿಲ್ಲ ಅನ್ನೋಂಥ ಪರೀಕ್ಷೆ ಬಸಮ್ಮ ತಾಯಿ ಅವರಿಗೆ. ಜೋಗೂರಿ ನೀ ನನಗೆ ಬರಬೇಕಂತಂದ್ರೆ ಅರ್ಧ ರಾತ್ರಿ ಕಳೆದ ನಂತರ ಬಂದು ನೀನೇನಪ್ಪ ಅಂದ್ರೆ ಬಂದು ಸೇವೆ ಮಾಡ್ಬೇಕಂತ ಹೇಳಿದಾಗ ಸಿದ್ದರಾಮ ಶಿವಗಳು ಕಂದಿಲಿ ಹಿಡ್ಕೊಂಡು ಬರುವಂಥ ಸಂದರ್ಭದೊಳಗೆ ಘಟಶರ್ಪಗಳು ಎಲ್ಲಿ ಬೇಕಲ್ಲಿ ತಳಕು ಬಿದ್ದಿರ್ತಾವೆ. ಇಲ್ಲಿ ವಿಶ್ವರಾಧ್ಯರ ಸುತ್ತ ಶರ್ಪಗಳೇ ಇರ್ತವೆ. ಆದರೆ ಬಸಮ್ಮ ತಾಯಿಯವರು ಬಂದ ತಕ್ಷಣ ಕೈ ಮುಗಿದ ಶರ್ಪಗಳೆಲ್ಲ ಒಂದು ಕಡೆ ಸರಿದು ಬಿಡ್ತವೆ. ಆ ಟೈಮ್ನೊಳಗೆ ಹಾಲನ್ನು ತಂದು ಅಲ್ಲಿಟ್ಟಾಗ ಆ ಶರ್ಪಗಳಿಗೆ ವಿಶ್ವರಾಧ್ಯರು ಆಹ್ವಾನ ಮಾಡ್ತಾರೆ, ಓ ಶರ್ಪರಾಜ ಬರ್ರಿ ನಿಮಗೆ ಪ್ರಸಾದವನ್ನು ಇಲ್ಲಿ ಸ್ವೀಕಾರ ಮಾಡಂತಂದಾಗ ಆ ಹಾಲನ್ನು ಶರ್ಪ ಬಂದು ಹಾಲನ್ನು ಕುಡಿತಿತ್ತು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ. ಈಗ ನೆರೆ ಗ್ರಾಮ ಆಗಿರ್ತಕ್ಕಂಥ ಹರನೂರಿನ ಬಸನಗೌಡ ಪೊಲೀಸ್ ಪಾಟ್ಲಾಗಿರ್ಬೋದು, ವಸಂತರಾಗೌಡರಾಗಿರ್ಬೋದು, ಇನ್ನೂ ಅನೇಕ ನಮ್ಮ ಶಾಖಾಪುರದ ಎಲ್ಲ ಹಿರಿಯರು ಕೂಡ್ಕೊಂಡು ನೋಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ತೀವಿ. ಆದರೆ ವಿಶ್ವರಾಧ್ಯರು ಅನುಷ್ಠಾನ ಮಾಡಿದ ತಕ್ಷಣವೇ ಅವರ ವೃತ್ತಿನೇ ಬದಲಾಗಿ ಬಿಡ್ತದೆ. ಹೆಂಗಂತಂದರೆ ಅವರು ಆ ಒಂದು ಸ್ಥಿತಿ ಚೇಂಜ್ ಆಗಿಬಿಡ್ತದೆ. ಆ ಟೈಮಿನೊಳಗೆ ದೇವಿಯನ್ನು 12 ವರ್ಷ ಈ ಶಾಖಾಪುರದಲ್ಲಿ ಅವರು ದೇವಿ ಪೂಜೆಯನ್ನು ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಪೂಜಾ ಅಂತಂದರೆ, ಮುಳ್ಳ ಆವಿ ಮ್ಯಾಲೆ ಕುತ್ಕೊಂಡು 5 ಬಳ್ಳಿಗೆ 5 ಕರ್ಪೂರ ಒಡಿಗಳನ್ನು ಹಚ್ಕೊಂಡು ಹಳ್ಳೆತ್ತಿ ಸುಳಿ ಮ್ಯಾಲ ಕರ್ಪೂರ ಹಚ್ಕೊಂಡಂಥ ಸಂದೊಳಗೆ ಮಹಾತಾಯಿಯಾಗಿರ್ತಕ್ಕಂಥ ಜಗಜ್ಜನನಿ ದೇವಿ ಬಂದು ಪ್ರತ್ಯಕ್ಷ ಆಗ್ತಾಳೆ. ನಿನಗೇನು ಬೇಕಪ್ಪ ಬೇಡು ಅಂತಂದಾಗ ವಿಶ್ವರಾಧ್ಯರಂತಾರ, ಯವ್ವ ನನಗೆ ಸಿರಿ ಸಂಪತ್ತು ಯಾವುದು ಬೇಡ, ನೀ ಯಾವಾಗ ಕೊಡ್ತೀಯ ಅಂತಂದ್ರೆ ಒಂದು ವರ ಕೇಳ್ತೀನಿ ಕೊಡ್ತಾಯಿ ಅಂತ ಕೇಳಿದಾಗ ಏನು ಬೇಡು ಅಂತಂದಾಗ ವಿಶ್ವರಾಧ್ಯರಂತಾರಂತೆ, ನಾನು 12 ವರ್ಷ ನಿಂದೇನು ಸೇವಾ ಮಾಡಿನಲ್ಲ, 12 ವರ್ಷ ನಿಂದೇನು ಸೇವಾ ಮಾಡಿನಲ್ಲ, ಆ ಸೇವೆ ಒಳಗೆ ನಂದು ಏನಾದರೂ ತಪ್ಪಾಗಿತ್ತಂದ್ರೆ ಅದಕ್ಕೆ ಇನ್ನೊಂದಿಷ್ಟು ಆಶೀರ್ವಾದ ಮಾಡ್ತಾಯಿ ಅಂತ ಕೇಳಿರುತ್ತೆ ವಿಶ್ವರಾಧ್ಯರು.
ಅವಾಗ ಮಹಾತಾಯಿಯಾಗಿರ್ತಕ್ಕಂಥ ಜಗಜ್ಜನನಿ ಏನ್ ಮಾಡ್ತಾಳೆ ಅಂದ್ರೆ ವಿಶ್ವಾರಾಧರ ನಾಲಿಗೆ ಮೇಲೆ ಓಂಕಾರವನ್ನು ಬರೀತಾಳೆ. ನೀನು ನುಡಿದದ್ದೇ ಸಿದ್ಧಿ ಆಗಲಿ, ನೀನು ನಡೆದದ್ದೇ ಪುಣ್ಯಕ್ಷೇತ್ರ ಆಗಲಿ ಅಂತ ತಿಳ್ಕೊಂಡು ಹೇಳಿದಾಗ ವಿಶ್ವಾರಾಧ್ಯರು ಏನ್ ಮಾಡ್ತಾರಂತ ಕೇಳಿದ್ರೆ ಆ ಟೈಮ್ನೊಳಗೆ ಎದ್ದ ತಕ್ಷಣನೇ ಬಂದು ಜೋಗೋರಿ ಅಂತ ಏಕ್ದಮ್ ಕೂಗ್ತಾರೆ. ಅವಾಗ ಬಸಮ್ಮ ತಾಯಿಯವರು ಏನ್ ಮಾಡ್ತಾರೆ ಅಂದ್ರೆ ಜೋಳ ಹಸರು ಮಾಡ್ತಿರ್ತಾರೆ. ಜೋಳ ಹಸರು ಮಾಡೋ ಮುಂದಾಗ ವಿಶ್ವಾರಾಧ್ಯರು ಅವ್ರು ಏನಂತ ಕರಿತಿದ್ರು ಅಂದ್ರೆ ಜೋಗೂರ್ ಅವ್ರು ತವ್ರ ಮನಿ, ಆ ಜೋಗೂರಿ ಅಂತಾನೇ ಕರೆಯೋರು. ಆ ಟೈಮಿನೊಳಗ ಜೋಗೂರಿ ಏನ್ ಮಾಡಾಕತ್ತಿ ಅಂತಂದ್ರೆ ಜೋಳ ಹಸರು ಮಾಡ್ತೀನಿ ಅಂತಂದಾಗ ವಿಶ್ವಾರಾಧ್ಯರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹಸ್ತವನ್ನ ಇಟ್ಟು ನೋಡ್ತಾರೆ, ಪರೀಕ್ಷೆ ಮಾಡಿ ನೋಡಿದಾಗ ಆ ಜೋಳಗಳೆಲ್ಲ ಮುತ್ತು ರತ್ನಗಳಾದವು ಅಂತ ಹೇಳ್ತಾರೆ. ತಮ್ಮನ ಮಗನಿಗೆ ದೋಷ ಇರೋದ್ರಿಂದ ಮೂಲ ನಕ್ಷತ್ರ ಹುಟ್ಟಿದ್ರಿಂದ ಆ ದೋಷ ನಿವರ್ತಿಗಾಗಿ ಜಲಗೋಡದಲ್ಲೂ ಕೂಡ ಅನುಷ್ಠಾನವನ್ನು ಮಾಡಿ ಅಲ್ಲಿ ಇರತಕ್ಕಂಥ ಭಕ್ತರ ಉದ್ಧಾರವನ್ನು ಮಾಡಿ ಹಾಗೆ ಬೆಳೆಸುವಂತ ಏನಪ್ಪಾ ಅಂದ್ರೆ ಸುಮಾರು ಬಾಂಬೆ ಹಿಂಗೆಲ್ಲ ಹೋಗಿ ಕಲ್ಲಪ್ಪಗೌಡರ ತೋಟ ಹಿಂಗೆಲ್ಲ ಮುಗಿಸ್ಕೊಂಡು ಆ ಬೇತ್ಮುಕೂರಿಗೆ ಬಂದು ಅವ್ರೇನಪ್ಪ ಅಂದ್ರೆ ಐಕ್ಯರಾಗ್ತಾರೆ. ಯಾಕಂದ್ರೆ ಬಸಮ್ಮ ತಾಯಿಯವರು ಕೂಡ ವಿಶ್ವಾರಾಧ್ಯರಿಗೆ ಕೇಳಿದ್ರಂತ. ಏನಂತ ಕೇಳಿದ್ರಂದ್ರೆ ನನಗ ಮತ್ತು ನಾನು ಇಲ್ಲೇ ನಿನ್ನ ಇದ್ರೊಳಗೆ ಜಾಗ ಕೊಡು ಅಂತಂದಾಗ ವಿಶ್ವಾರಾಧ್ಯರಂತ ಸಿದ್ದರಾಮ ಶಿವಗಳಿಗೆ ಕೂಡಿಸ್ಕೊಂಡು ಈಗ ನಿನಗೆ ಇಲ್ಲಿ ಜಾಗ ಇಲ್ಲ, ಶಾಖಾಪುರವೇ ಮುಕ್ತಿ ಮಂದಿರ ಆಗ್ತದೆ, ಅದೇ 2ನೇ ಕಾಶಿ ಆಗ್ತದೆ ಜೋಗುರಿ, ನೀನು ನಿಮ್ಮ ಸಿದ್ದರಾಮನ ಕರ್ಕೊಂಡು ಶಾಖಾಪುರವೇ ನಿನ್ನ ಮುಖ್ಯ ಕ್ಷೇತ್ರ ಆಗಲಿ ಅಂತ ತಿಳ್ಕೊಂಡು ಹೇಳಿದಾಗ ಬಸಮ್ಮ ತಾಯಿಯವರಿಗೆ ಹಿಡಿಯಕ್ಕಿಯನ್ನು ಹಾಕಿಕೊಂಡು ಕರ್ಕೊಂಡು ಬರ್ತಾರೆ. ಬಂದು ಸಿದ್ದರಾಮ ಶಿವಗಳು ಅವರ ತಾಯಿಯ ಸೇವೆ ಹೆಂಗೆ ಮಾಡ್ತಾರೆ ಅಂತ ಕೇಳಿದರೆ ಯಾರಿಗೂ ಹಚ್ಚುಕೊಡಂಗಿಲ್ಲ. ಪ್ರತಿಯೊಂದು ಸೇವೆಯನ್ನ ಸಿದ್ದರಾಮ ಶಿವಗಳು ಮಾಡಿರ್ತಾರೆ. ಇಲ್ಲಿ ಐಕ್ಯರಾದಂಥ ಸಂದರ್ಭದೊಳಗೆ ಅವರ ಸಿದ್ದರಾಮ ಶಿವಗಳ ಕೈ ಮೇಲೆ ಬಸವಂಬಿಯವರ ಚಟ್ಟಿ ಅಂತ ಮಾಡ್ತಿದ್ರು, ರೊಟ್ಟಿ ಬಜ್ಜಿ ಅಂತ ಮಾಡ್ತಿದ್ರು. ಅವಾಗೆಲ್ಲ ನಾವು ಸಣ್ಣವರಿದ್ವಿ. ರೊಟ್ಟಿ ಅಂದ್ರೆ ಸುಮಾರು 15 ದಿವಸ ಗಂಟೆ ರೊಟ್ಟಿ ಬೆಳೀತಾ ಇದ್ರು. ಅದು ದೊಡ್ಡ ಪ್ರಮಾಣದೊಳಗೆ ಬಸಮ್ಮಯ್ಯ ಚಟ್ಟಿ ಅಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಚಟ್ಟಿ ಜಾತ್ರೆ ಅಂತ ಆಗ್ತಿತ್ತು. ಮುಂದೆ ಎಲ್ಲರೂ ಕೂಡ್ಕೊಂಡು ಊರೊಳಗ ಎಲ್ಲಾ ಮಶ್ಯಾದ 6ನೇ ದಿವಸಕ್ಕೆ ರಥೋತ್ಸವ ನಡೀತಿತ್ತು. ಎಲ್ಲ ನಮ್ಮ ಶಾಖಾಪುರದ ಸಮಸ್ತ ಎಲ್ಲಾ ದೇವರನ್ನ ಕರ್ಕೊಂಡು ಎಲ್ಲರೂ ಅಂದ್ರು ಯಪ್ಪ ಇಲ್ಲಿನೂ ತಯಾರು ಮಾಡ ಸ್ವಾಮಿ ಕಥೆ ಅಂದು ಬರೆದ ಹಾಡನ್ನು ನಂಬಿ ಹಾಡುವೆನೆಂದು ಆನಗಲ್ಲ ಸ್ವಾಮಿ ಕಥೆ ಕನ್ನಡ ನಾಡಿನ ನನ್ನ ಬೆಳಕು ನಾ ಕೇಳೋ ಕಥೆಯನ್ನ ನಾ